ಗೌಡರ ಆದರ್ಶಗಳು ಯುವಜನತೆಗೆ ಮಾರ್ಗದರ್ಶಕ. ಶಾಸಕ ಬಿಎನ್ ರವಿಕುಮಾರ್ ಕರೆ. ಶಿಡ್ಲಘಟ್ಟ. ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ. ಅವರ ದೂರದೃಷ್ಟಿ, ಆಡಳಿತ ವೈಖರಿ ಹಾಗೂ ಜನಪರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಯುವಜನತೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 1537ರಲ್ಲೇ ಬೆಂಗಳೂರಿಗೆ ಶಂಕುಸ್ಥಾಪನೆ ಮಾಡಿದ ಕೆಂಪೇಗೌಡರು ಕುಡಿಯುವ ನೀರಿಗಾಗಿ ಕೆರೆಗಳು, ವ್ಯಾಪಾರಕ್ಕಾಗಿ ಪೇಟೆಗಳು ಹಾಗೂ ಮೂಲಸೌಕರ್ಯಗಳನ್ನು ಕಲ್ಪಿಸಿ ಜಾಗತಿಕ ಮಟ್ಟದ ನಗರ ನಿರ್ಮಾಣಕ್ಕೆ ಭದ್ರ ಅಡಿಪಾಯ ಹಾಕಿದ ಮಹಾನ್ ವ್ಯಕ್ತಿತ್ವ ಎಂದು ಶಾಸಕರು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಜೀವನದಲ್ಲಿ ಸ್ಪಷ್ಟ ಗುರಿ ಹೊಂದಿರಬೇಕು ಎಂದು ತಹಸೀಲ್ದಾರ್ ಗಗನ ಸಿಂಧು ಅವರು ಇದೇ ವೇಳೆ ಸಲಹೆ ನೀಡಿದರು. ಶಿಡ್ಲಘಟ್ಟ ಕ್ಷೇತ್ರದ ಜನರ ಆಶೀರ್ವಾದದಿಂದ 4ನೇ ಬಾರಿ ಜಯಂತಿಯಲ್ಲಿ ಭಾಗವಹಿಸುತ್ತಿರುವುದಾಗಿ ಹೇಳಿದ ಶಾಸಕರು, ತಮ್ಮ ಅಧಿಕಾರಾವಧಿಯಲ್ಲಿ ಶಿಕ್ಷಣ, ಆರೋಗ್ಯ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಮಯೂರ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಬಸ್ ನಿಲ್ದಾಣದಿಂದ ಪ್ರಮುಖ ರಸ್ತೆಗಳ ಮೂಲಕ ಕೆಂಪೇಗೌಡರ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಡೊಳ್ಳು ಕುಣಿತ, ತಮಟೆ ವಾದನ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಗಗನ ಸಿಂಧು, ಇಒ ಹೇಮಾವತಿ, ನಗರಸಭೆ ಆಯುಕ್ತೆ ಅಮೃತ, ಪ್ರಮುಖ ಮುಖಂಡರಾದ ರಾಜೀವ್ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಸೀಕಲ್ ಆನಂದ್ ಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಸಮಯ ಸುದ್ದಿ. ಲೋಕೇಶ್, ಶಿಡ್ಲಘಟ್ಟ. ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ದಿನ ನಮ್ಮ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಅವರು ಅವತ್ತೇ ಆದದ್ದು ಏನಿದೆ ಅಂತ ದೂರದೃಷ್ಟಿ ಹೊಂದಿದ್ರು. ಬೆಂಗಳೂರು ಇದೇ ತರ ನಿರ್ಮಾಣ ಆಗ್ಬೇಕು, ಬೆಂಗಳೂರು ಇಷ್ಟೇ ಚೌಕಟ್ಟಲ್ಲಿ ಹಿಂಗಿರ್ಬೇಕು, ಒಂದು ನಗರ ನಿರ್ಮಾಣ ಆಗ್ಲಿಕ್ಕೆ ಏನೇನ್ ಪ್ರಾಮುಖ್ಯವಾಗಿ ಬೇಕಾಗತ್ತೆ, ಒಂದು ಕೆರೆ ಇರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಒಂದು ನಗರ ಆಗ್ಲಿ ಒಂದು ಹಳ್ಳಿ ಆಗ್ಲಿ ಹೇಗೆ ಬೆಳವಣಿಗೆಗೆ ಮುಂಚಿತವಾಗಿ ಜನರಿಗಾಗ್ಲಿ ಏನ್ ಬೇಕು ಅಂತ ಅವರು ಒಂದು ಕನಸು ಕಟ್ಕೊಂಡ್ ಬಂದಿದ್ರು. ಅದೇ ತರ ನಮ್ ಬೆಂಗಳೂರಿನಾಗ ಹೇಗ್ ಬೆಳೆದ್ ನಿಂತಿದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ. ಸೊ ಅದೇ ಎಲ್ರಿಗೂನು ಎಲ್ಲ ಮಕ್ಳಿಗೂ ಅದೇ ಹೇಳ್ಕೊತೀನಿ, ಒಂದು ವಿಷನ್ ಅನ್ನೋದು ದೂರದೃಷ್ಟಿ ತುಂಬಾ ಇಂಪಾರ್ಟೆಂಟ್. ನಿಮ್ ಜೀವನದಲ್ಲೂ ಅಷ್ಟೇ, ನಾವ್ ಹಿಂಗ್ ಆಗ್ಬೇಕು, ನಾವ್ ಈ ತರ ಕಲಿಬೇಕು, ಈ ತರ ಮಾಡ್ಬೇಕು, ಈ ತರ ನಿರ್ಮಾಣ ಮಾಡ್ಬೇಕಂತ ಅನ್ಕೊಂಡ್ರೆ ಮಾತ್ರ ತಾವ್ ಮಾಡ್ಲಿಕ್ ಸಾಧ್ಯ. ಅದೇ ತರ ನಾವು ಓದ್ಕೊಂಡು ಹಂಗೆ ಹೋಗ್ತೀವಿ ಅಂತ ಅನ್ಕೊಂಡ್ರೆ ತಾವೇನ್ ಅಚೀವ್ ಮಾಡ್ಬೇಕಂತ ಅನ್ಕೊಂತೀವಿ ಅದ್ರಲ್ಲಿ ಮೇ ಬಿ ಒಂದ್ ಹೆಜ್ಜೆ ಅಷ್ಟೇ ಮುಂದಕ್ಕೆ ಬಂದಿರ್ತೀವಿ. ಪ್ಲಾನ್ ಮಾಡ್ಕೊಂಡು ವಿಷನ್ ಇಟ್ಕೊಂಡು ಹೋದ್ರೆ ಎಲ್ಲರೂ ಮುಂದೆ ಬರ್ತೀರಾ ಜೀವನದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸ್ಟೂಡೆಂಟ್ಸ್ ಇಲ್ಲಿ ತುಂಬಾ ಇವತ್ತೊಂದು 100 ಮಕ್ಕಳಷ್ಟವರೆಗೆ ಪ್ರತಿಭಾ ಪುರಸ್ಕಾರ ಹೊಂದಿದೀವಿ. ಎಲ್ಲಾ ಫೀಲ್ಡ್ಸ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತಂದು ಮಕ್ಳು ಇವತ್ತು ಬಂದಿದ್ದೀರಾ. ಸೊ ತಮ್ ಎಲ್ಲರಿಗೂ ಇದೇ ಮೊದಲನೇ ಹೆಜ್ಜೆ ಆಗಿ ತಮ್ಮ ಜೀವನದಲ್ಲಿ ಇನ್ನ ಮುಂದೆ ಬಂದು ತಾವೆಲ್ಲರೂ ನೆಕ್ಸ್ಟ್ ಟೈಮ್ ಈ ವೇದಿಕೆ ಮೇಲೆ ಎಲ್ಲರೂ ಬಂದು ಕೂತು ತಾವು ಭಾಷಣ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಇವತ್ತು ನಮ್ಮ ಸ್ನೇಹಿತರುಗಳು ಎಲ್ಲ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಈ ಮಹನೀಯರ ಜಯಂತಿಗಳನ್ನ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು, 16ನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡರು ಮತ್ತು ವಾಲ್ಮೀಕಿ ಜಯಂತಿ, ಈ ರೀತಿ ಅಂಬೇಡ್ಕರ್ ಜಯಂತಿ, ಹಲವಾರು ಮಹನೀಯರ ಜಯಂತಿಗಳನ್ನ ಮಾಡ್ಲಿಕ್ಕೆ ಕಾರಣ ಅವರ ಒಂದು ಆಡಳಿತ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋದ್ರಿಂದ ನಾವು ಈ ಮಹನೀಯರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ನಮ್ಮ ಬೆಂಗಳೂರು ನಗರ. ಇವತ್ತು ನಾಡಪ್ರಭು ಕೆಂಪೇಗೌಡರು 1537ನೇ ಇಸ್ವಿಯಲ್ಲಿ ಬೆಂಗಳೂರು ಮಹಾನಗರಕ್ಕೆ ಶಂಕುಸ್ಥಾಪನೆ ಮಾಡಿದಂತ ಮಹಾನ್ ಭಾವರು. ಅವರು ಯಾವ ಸಮಯದಲ್ಲಿ ಅವತ್ತು ಆ ಒಂದು ನಗರವನ್ನ ಕಟ್ಟಬೇಕಂತ ಹೊರಟರು, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಜನಗಳಿಗೆ ಅನುಗುಣವಾಗಿ ಇವತ್ತು ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರಿರ್ಬೋದು, ಕೃಷಿ ಮಾಡೋಕ್ಕೆ ಕೆರೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು, ದೇವಾಲಯ ಕಟ್ಟಂಥದ್ದು,
ಮತ್ತು ಆರ್ಥಿಕವಾಗಿ ಜನ ಜೀವನ ಮಾಡಲಿಕ್ಕೆ ಹಲವಾರು ಪೇಟೆಗಳನ್ನ ಕಟ್ಟಂತ ಮಹಾನುಭಾವ. ಇವತ್ತು ನಾವು ಈ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ 4ನೇ ವರ್ಷ ನಾನು ಕೆಂಪೇಗೌಡ ಜಯಂತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ತಲೆಬಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ವಿದ್ಯಾರ್ಥಿಗಳು ಇವತ್ತು ಸುಮಾರು ಒಂದು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಾವಿಲ್ಲಿ ಬಂದಿದ್ದೀರಿ. ಇಲ್ಲಿ SLC ಪಾಸ್ ಆಗಿರೋಂಥ ಮಕ್ಕಳು, ಸೆಕೆಂಡ್ PUC ಪಾಸ್ ಆಗಿರೋಂಥ ಮಕ್ಕಳು ತಾವು ಬಂದಿದ್ದೀರಿ. ಇವತ್ತು ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಒಂದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಈ 3 ಜನ ನೀವು ಪಾಲನೆ ಮಾಡಿದಾಗ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ 100% ನಿಮ್ಗೆ ಸಿಗ್ತಕ್ಕಂಥ ಕೆಲಸ ಆಗುತ್ತೆ. ಇದನ್ನ ದಯವಿಟ್ಟು ತಾವು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸನ ಆಗ್ಬೇಕಾದ್ರೆ ನಾನು ನಮ್ಮ ತಂದೆ ತಾಯಿ ಅವರು ಏನ್ ಹೇಳಿದ್ರು ಅದನ್ನ ಕೆಲಸ ಮಾಡಿದ್ದೀನಿ. ರಾಜಕೀಯವಾಗಿ ನಾನು ಇವತ್ತು ಶಾಸನ ಆಗ್ಬೇಕಾದ್ರೆ ನಮ್ಮ ದೇವೇಗೌಡ ಸಾಹೇಬ್, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಸಾಹೇಬ್ರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಇವತ್ತು ನನಗೆ ಮತ ಹಾಕಿರೋರಾಗ್ಬೋದು, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರಿಗಾಗ್ಬೋದು, ನಮ್ಮ ಕುಟುಂಬದವ್ರಿಗಾಗ್ಬೋದು, ನಾನು ಯಾವತ್ತೂ ಜನಗಳ ವಿರುದ್ಧವಾಗಿ ಯಾವುದೇ ಒಂದು ಕೆಲಸ ಮಾಡಲ್ಲ. ನನ್ನ ಒಂದು ಅಧಿಕಾರಾವಧಿಯಲ್ಲಿ ನಾನು ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಎಲ್ಲಾ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡು, ಇದು ನನ್ನ ಮುಂದೆ ಇರ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಇದನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ